ಏನಾಯ್ತಮ್ಮ? ಯಾಕೆ ಅಳ್ತಿದ್ಯಾ? ಜಾನು ಪ್ಲೀಸ್, ನೀನೇನು ಹೇಳ್ದೆ ಇದ್ರೆ ಹೇಗೆ ಹೇಳು? ಯಾರಾದ್ರೂ ಏನಾದ್ರು ಅಂದ್ರ? ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಶ್ರೀ? ಇದು ಒಂದು ಪ್ರಶ್ನೆನಾ? ಪ್ಲೀಸ್ ಶ್ರೀ, ಬಿ ಸೀರಿಯಸ್. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಹೇಳು. ನನ್ನ ಅಮ್ಮಂದಿರ ಬಗ್ಗೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನಿನ್ನ ಬಗ್ಗೆ ಇದೆ. 1 ಗ್ರಾಮ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ನಂದೊಂದು ಮಾತು ನಡೆಸ್ಕೊಡ್ತೀಯಾ? ಆರ್ಡರ್ ಮಾಡು. ಪ್ರಾಮಿಸ್ ಮಾಡು ಪ್ಲೀಸ್ ಶ್ರೀ. ಥ್ಯಾಂಕ್ಸ್. ಹೇಗೆ ಹೇಳು? ಏನು ಈಡೇರಿಸ್ಬೇಕು? ಮಧುಮಿತಾ ಅವ್ರ ಜೊತೆ ವ್ಯವಹಾರನ ಈ ಕ್ಷಣನೇ ಬಿಡಬೇಕು. ಅವ್ರನ್ನ ಇನ್ಯಾವತ್ತೂ ಮನೆಗೆ ಇನ್ವೈಟ್ ಮಾಡಬಾರ್ದು. ಅವ್ರ ಜೊತೆ ಫೋನಲ್ಲೂ ಕಾಂಟ್ಯಾಕ್ಟಲ್ಲಿ ಇರಬಾರ್ದು. ವಾಟ್ ದ ಹೆಲ್ ಇಸ್ ರಾಂಗ್ ವಿತ್ ಯು ಜಾನು? ಮಧುಮಿತಾ ಅವ್ರು ನಿಂಗೆ ತೊಂದರೆ ಕೊಟ್ಟಿದ್ದಾರ? ರೀಸನ್ ಎಲ್ಲ ಹೇಳಕ್ಕಾಗಲ್ಲ ಶ್ರೀ. ಪ್ರಾಮಿಸ್ ಮಾಡಿದ್ಯಾ, ನಡೆಸ್ಕೊಡು ಅಷ್ಟೇ. ಪ್ಲೀಸ್ ಜಾನು, ನನ್ನ ಇಕ್ಕಟ್ಟೆ ಸಿಗಾಕ್ಸ್ಬೇಡ. ಇಷ್ಟು ದಿನ ನಮ್ ಡೀಲ್ ಒಪ್ಕೊಳ್ಳಿದ್ರೆ ನಾನು ವೆಯ್ಟ್ ಮಾಡ್ತಿದ್ದೆ. ಈಗ ಅಮ್ಮನ ಜೊತೆ ಕ್ಲೋಸ್ ಆಗಿದ್ದಾರೆ. ನನ್ನ ಬಗ್ಗೆ ಒಂದು ಪರ್ಸನಲ್ ಲೆವೆಲ್ ಅಲ್ಲಿ ಅಟ್ಯಾಚ್ಮೆಂಟ್ ಬಂದಿದೆ. ಅದೇ ನನಗೆ ಬೇಡವಾಗಿರೋದು. ಅವ್ರು ಯಾರು ನಿನ್ ಜೊತೆ ಪರ್ಸನಲ್ ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋಕೆ? ಅಲ್ಲ ಪಾಪ, ಅವ್ರು ಯಾವಾಗ? ಶ್ರೀ ಪ್ಲೀಸ್. ಯಾಕೆ ನಗ್ತಾ ಇದೆಯಾ? ಮಧುಮಿತಾ ಅವ್ರ ವಿಷಯದಲ್ಲಿ ನಿನ್ನ ನಿಜವಾದ ಪ್ರಾಬ್ಲಮ್ ಏನು ಅಂತ ನನಗೆ ಅರ್ಥ ಆಯಿತು. ಅವ್ರು ನನ್ನ ಹಗ್ ಮಾಡಿದ್ದು, ನನಗೆ ಮಿಸ್ ಯು ಅಂತ ಹೇಳಿದ್ದು, ಇದೇ ಅಲ್ವಾ ನಿನ್ನ ಕೋಪ ತರಿಸಿದ್ದು? ಅದಕ್ಕಲ್ಲ ಶ್ರೀ. ಮತ್ತೆ ಅದೇ ಇನ್ಯಾವುದಕ್ಕೆ ಕೋಪ ಬಂದಿರ್ತಾಳೆ ನಿನಗೆ? ನೀನೇನೋ ರೀಸನ್ ಕೊಡೋದಕ್ಕೆ ಬರಬೇಡ. ಈ ಗಂಡನ ನನ್ನ ವಿಷಯದಲ್ಲಿ ಹೆಣ್ಮಕ್ಳು ತುಂಬ ಪಾಸಿಟಿವ್ ಆಗಿರ್ತಾರೆ. ಆದ್ರೆ ನಿನಗೆ ನನ್ನ ಬಗ್ಗೆ ಗೊತ್ತಲ್ವಾ? ಮಧುಮಿತಾ ಅವ್ರ ಅಮ್ಮನಿಗೆ ಫ್ರೆಂಡು ಅಂದಮೇಲೆ ಅವ್ರು ನನಗೂ ಅಮ್ಮ ಇದ್ದಂಗೆ ಅಲ್ವಾ? ಶಟ್ ಅಪ್ ಶ್ರೀ. ಅವ್ರು ಯಾವ ಕಡೆಯಿಂದ ನಿನಗೆ ಅಮ್ಮ ಆಗ್ತಾರೆ? ಕಮ್ ಆನ್, ಯು ಆರ್ ಎ ಸೆನ್ಸಿಬಲ್ ಅಂಡ್ ಮೆಚ್ಯೂರ್ಡ್ ಗರ್ಲ್. ಯಾಕೆ ಮಧುಮಿತಾ ಅವ್ರ ವಿಷಯದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಓವರ್ ಯಾಕೆ ಮಾಡ್ತೀಯಾ? ನನ್ನ ಅಮ್ಮ ಅಂದ ತಕ್ಷಣ ಅವ್ರು ನನ್ನ ಅಪ್ಪನ ಹೆಂಡತಿ ಯಾರು ಹೇಳಲ್ಲ ಬಿಡಲ್ಲ. ನನ್ನ ಅಮ್ಮನಿಗೆ ಸೌತ್ ಬಿಡಲ್ಲ. ನಿನ್ನ ಪ್ರಾಬ್ಲಮ್ ಆದ್ರೂ ಏನು? ಅವ್ರು ನನ್ನ ಹಗ್ ಮಾಡ್ಕೊಂಡ್ರು ಅನ್ನೋದಾ? ಅಮ್ಮನ್ ಜಾನು, ಅವರು ವಿದೇಶದಿಂದ ಬಂದಿರೋರು. ಅಲ್ಲಿ ಇದೆಲ್ಲ ಕಾಮನ್. ನಿನಗೆ ಗೊತ್ತಿಲ್ವಾ ಇದು? ಅವ್ರು ನನ್ನ ಹಗ್ ಮಾಡ್ಕೊಂಡ್ರು ಅಂದ ತಕ್ಷಣ ನಾನು ಅವ್ರಿಂದ ಹೋಗ್ಬಿಡ್ತೀನ? ಅಂದ್ರೆ ನಾನು ಅಂತವನ ತಿಂಗಳಾಗಲೇ ನಿನ್ನ ಹಿಂದೆ ಬಿದ್ದು ಕಾಡಿ ಬೇಡಿ ಪ್ರೀತಿ ನಿನ್ನ ಮದುವೆ ಆದವನು. ನೀನು ಈ ರೀತಿ ಆಡಿದ್ರೆ ನಮ್ಮ ಪ್ರೀತಿಗೆ ಅವಮಾನ ಮಾಡ್ದಂಗೆ. ನಿನ್ನ ತಲೆಯಲ್ಲಿ ಇಂಥ ಆಲೋಚನೆಗಳನ್ನ ಕಿತ್ತು ಹಾಕು. ಇಲ್ಲ ಅಂದ್ರೆ ನಮ್ಮ ಸಂಬಂಧದ ಮೇಲೆ ಎಫೆಕ್ಟ್ ಆಗುತ್ತೆ.